ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಿಮ್ಮ ಸೋಲ್ಮೇಟ್ ರಿಲೇಟೆಡ್ ಟಾಪಿಕ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ. ನೀವು ಆಲ್ರೆಡಿ ನಿಮ್ಮ ಒಂದು ಸೋಲ್ಮೇಟ್ನ ಮೀಟ್ ಆಗಿದ್ದೀರಾ ಅಥವಾ ಇಲ್ವಾ? ಮೀಟ್ ಆಗಿಲ್ಲ ಅಂತ ಬಂದರೆ ಯಾವಾಗ ಮೀಟ್ ಆಗ್ಬೋದು, ಹೇಗೆ ನೀವು ಈ ಪರ್ಸನ್ನ ಮೀಟ್ ಆಗ್ಬೋದು. ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ ಬಂದರೆ ಪ್ರಾಬಬ್ಲಿ ಅದ್ರ ಬಗ್ಗೆ ಸ್ವಲ್ಪ ಕ್ಲೂಸ್ ಕೊಡೋಣ. ಲೈಕ್ ಎಲ್ಲಿ ನೀವು ಮೀಟ್ ಆಗಿದ್ದೀರಾ, ಹೆಂಗೆ ಮೀಟ್ ಆದ್ರಿ, ಆ್ಯಂಡ್ ಇವಾಗ ಕರೆಂಟ್ಲಿ ನೀವು ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆಯಾ, ನಿಮಗೆ ಆಲ್ರೆಡಿ ಆ ಒಂದು ಫೀಲಿಂಗ್ ಇದೆಯಾ ಈ ಪರ್ಸನ್ ಬಗ್ಗೆ, ಅಥವಾ ನಿಮಗೆ ಐಡಿಯಾನೇ ಇಲ್ವಾ? ಈವೊಂದು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ರೂ ನಿಮಗೆ ಐಡಿಯಾನೇ ಇಲ್ವಾ ಈ ಪರ್ಸನ್ ಬಗ್ಗೆ? ಸೊ ಈ ಥರ ಎಲ್ಲ ಕ್ವೆಶನ್ಸ್ಗಳಿಗೂ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಫಿಗರ್ ಔಟ್ ಮಾಡೋಣ. ಓಕೆ, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ಸೊ ವೆಲ್ಕಮ್ ಟು ಮೈ ಚಾನೆಲ್. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ತುಂಬ ಜನ ತಮ್ಮನೇಲಿ ನೋಡಿಬಿಟ್ಟು ನಾನು ಇಂಗ್ಲೀಷಲ್ಲಿ ಮಾಡ್ತಿದ್ದೀನಿ ಅಥವಾ ಹಿಂದಿಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕ್ಲಿಕ್ ಮಾಡ್ತಾ ಇದ್ದೀರಾ. ಬಟ್ ಕಾಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ ಪ್ಲೀಸ್ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಅಂತ. ಐ ಡೋಂಟ್ ನೋ, ಐ ಥಿಂಕ್ ಅದಕ್ಕೊಂದು ಆ್ಯಪ್ ಇದೆ ಅನ್ಸುತ್ತೆ ಡಬ್ ಮಾಡೋದಕ್ಕೆ, ಬಟ್ ನನಗಿನ್ನೂ ಗೊತ್ತಾಗಲಿಲ್ಲ ಅದು ಹೆಂಗೆ ಅದು ಮಾಡೋದು ಅಂತ. ಐ ಆಮ್ ರಿಯಲಿ ಸಾರಿ, ಬಟ್ ವೆರಿ ಸೂನ್ ನಾನು ಫಿಗರ್ ಔಟ್ ಮಾಡ್ತೀನಿ. ಬಟ್ ಎಸ್, ನಾನು ಕನ್ನಡದಲ್ಲಿ ಮಾತ್ರ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಯೂಟ್ಯೂಬಲ್ಲಿ ಮಾಡೋದು. ಓಕೆ, ಸೊ ಎಸ್ ಗೈಸ್, ನಿಮಗೆ 3 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇನ್ನೇ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ನೀವು ಡೈರೆಕ್ಟಾಗಿ ವಿಡಿಯೋನ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಎಸ್, ದೆನ್ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ. ಹಲೋ, ಗ್ರೂಪ್ 1 ಫೈಲ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಸೋಲ್ಮೇಟ್ ಬಗ್ಗೆ ಏನು ಮೆಸೇಜ್ ಬರ್ತಾ ಇದೆ. ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ ಈ ಪರ್ಸನ್ನ, ಅಥವಾ ಇನ್ನೂ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿಲ್ವಾ? ಸೋಲ್ಮೇಟ್ ಬಂದ್ಬಿಟ್ಟು ಅದು ಇದೇ ಏಜಲ್ಲಿ ಬರಬೇಕು, ಇದೇ ಸಿಚುವೇಶನಲ್ಲೇ ಬರಬೇಕು, ನೀವು ಸೋಲ್ಮೇಟ್ನೇ ಮದುವೆ ಆಗಬೇಕು. ನೋ, ದೇರ್ ಇಸ್ ನೋ ರೂಲ್ಸ್ ಎಟ್ ಆಲ್. ಸೋಲ್ಮೇಟ್ ಅಂತ ಅಂದರೆ ನಮ್ಮ ಒಂದು ಸೋಲ್, ನಮ್ಮ ಆತ್ಮಕ್ಕೆ ತುಂಬ ಹತ್ತಿರವಾಗಿರೋ ಪರ್ಸನ್. ಅದು ಬೆಸ್ಟ್ ಫ್ರೆಂಡೇ ಆಗಿರ್ಬೋದು. ಫ್ಯೂ ಪೀಪಲ್ ಸಿ ದೇರ್ ಸೋಲ್ಮೇಟ್ ಇನ್ ದೇರ್ ಪೆಟ್. ಅವರ ಪೆಟ್ಸ್ ಜೊತೆ ಕೂಡ ಅವರು ಒಂದು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾರೆ. ಸೊ ಬಟ್ ಇವಾಗ ನಾವು ರೀಡಿಂಗ್ ಮಾಡ್ತಾ ಇರೋದು ಆಬ್ವಿಯಸ್ಲಿ ಮನುಷ್ಯರು ಬಗ್ಗೆನೆ. ಓಕೆ, ಸೊ ಎಸ್, ಲೆಟ್ ಸಿ ಗ್ರೂಪ್ 1. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಆ್ಯಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ಆಸ್ಟ್ರಾಲಜಿ ಕೂಡ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಟು ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದಿದೆ ಹ್ಯಾರೋಫ್ಯಾಂಟ್. ಸೊ ಇಟ್ಸ್ ಆನ್ ಇಂಡಿಕೇಶನ್ ಗ್ರೂಪ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ ಈ ಪರ್ಸನ್ ನೀವು ಪ್ರಾಬಬ್ಲಿ ಆಲ್ರೆಡಿ ಮೀಟ್ ಮಾಡಿದ್ದೀರಾ. ಐ ಥಿಂಕ್ ನೀವು ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನ ಯಾರೆಲ್ಲ ಮ್ಯಾರಿಡ್ ನೋಡ್ತಾ ಇದ್ದೀರಾ, ಮದ್ವೆ ಆಗಿರೋರು ಯಾರೆಲ್ಲ ನೋಡ್ತಾ ಇದ್ದೀರಾ, ಐ ಗೆಸ್ ನೀವು ನಿಮ್ಮ ಸೋಲ್ಮೇಟ್ನೇ ಮದ್ವೆ ಆಗಿದ್ದೀರಾ ಅಂತ ಕೂಡ ಡಬಲ್ ಕನ್ಫರ್ಮೇಶನ್ ಬರ್ತಾ ಇದೆ. ಬಿಕಾಸ್ ಹೈರೋಫೆಂಟ್ ಆ ಕಾರ್ಡ್ ಇಮೇಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ಮೋರ್ ಲೈಕ್ ಮ್ಯಾರೇಜ್ ಕಾರ್ಡ್ ಅದು. ಓಕೆ, ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿನ ಅವ್ರ ಜೊತೆ ಸ್ವಲ್ಪ ಸ್ವಲ್ಪ ಮಾತು ಕೂಡ ಆಡ್ತೀರಾ, ಅಥವಾ ಗೊತ್ತಿದ್ದೋ ಗೊತ್ತಿಲ್ದನೇನೋ ಅವ್ರ ಜೊತೆ ನಿಮ್ದು ಕಾನ್ವರ್ಸೇಷನ್ಸ್ ಅಥವಾ ಮಾತುಕತೆ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಗ್ರೂಪ್ 1. ಸೊ ಎಲ್ಲಿ ಮೀಟ್ ಆದ್ರಿ ಅಂತ ಬಂದ್ರೆ, ಯಾರೆಲ್ಲ ಇನ್ನು ಸಿಂಗಲ್ ಆಗಿದ್ದೀರಾ ಅಥವಾ ಮ್ಯಾರಿಡ್ ಆಗಿಲ್ಲ, ನಿಮಗೆ ಇಟ್ಸ್ ಕನ್ಫರ್ಮೇಶನ್ ಇದರ್ ನಿಮ್ಮ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಥವಾ ಹೈಯರ್ ಎಜುಕೇಶನ್ ಹೋದಾಗ ಈ ಪರ್ಸನ್ ನೀವು ಮೀಟ್ ಆಗಿರೋದು. ಇಬ್ರು ಒಂದು ಸೇಮ್ ಕಮ್ಯುನಿಟಿಲಿ ಬಿಲಾಂಗ್ ಆಗಿದ್ರಿ ಅಂತಾನೆ ಹೇಳ್ಬೋದು ಗ್ರೂಪ್ 1. ಸೊ ಇಟ್ಸ್ ಹೆಂಗ್ ಗೊತ್ತಾ, ನೀವ್ ಏನೋ ಒಂದು ಕಲಿಯೋದಕ್ಕೆ ಹೋಗಿರ್ತೀರಾ, ಅದು ಎಜುಕೇಶನ್ ಅಂತಾನೆ ಅಲ್ಲ. ಓಕೆ,
ಏನೋ ಒಂದು ಸ್ಕಿಲ್ ಕಲಿಯೋದಕ್ಕೆ ಹೋಗಿರ್ತೀರಾ, ಅಥವಾ ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಒಂದೇ ಗ್ರೂಪಲ್ಲಿ ನೀವಿಬ್ರು ಬಿಲಾಂಗ್ ಆಗಿರ್ತೀರಾ, ಅಥವಾ ಇಬ್ರು ಒಂದು ಸೇಮ್ ಕಮ್ಯುನಿಟಿ. ದಿಸ್ ಇಸ್ ಒನ್ ಡಬಲ್ ಕನ್ಫರ್ಮೇಶನ್. ಈ ಪರ್ಸನ್ ನೀವು ಆಲ್ಮೋಸ್ಟ್ ಸೇಮ್ ಕ್ಯಾಸ್ಟ್, ಸೇಮ್ ರಿಲಿಜನ್ ಕೂಡ ಆಗಿರ್ತೀರಾ ಅಂತ ಹೇಳ್ಬೋದು. ಅಂಡ್ ಈ ಪರ್ಸನ್ದು ನಿಮ್ದು ಥಾಟ್ ಪ್ರೊಸೆಸ್ ಆಲ್ಮೋಸ್ಟ್ ಸಿಮಿಲರ್ ವೇಯಲ್ಲೇ ಇರುತ್ತೆ. ನೀವು ಯೋಚನೆ ಮಾಡೋ ರೀತಿ, ಆ ಪರ್ಸನ್ ಯೋಚನೆ ಮಾಡೋ ರೀತಿ ಆಲ್ಮೋಸ್ಟ್ ಸಿಮಿಲರ್ ವೇಯಲ್ಲೇ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಮಿಬ್ರು ಮಧ್ಯ ಕಾಮನ್ ಫ್ರೆಂಡ್ಸ್ಗಳು ಕೂಡ ಇದ್ದಾರೆ, ಅಥವಾ ಮ್ಯೂಚುವಲ್ ಫ್ರೆಂಡ್ಸ್, ಗೊತ್ತಿರೋರು, ಮ್ಯೂಚುವಲ್ ಪೀಪಲ್ ಲೈಕ್ ರಿಲೇಟಿವ್ಸ್, ಗೊತ್ತಿರೋ ರಿಲೇಟಿವ್ಸ್ ಆಗಿರಬಹುದು. ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನೀವು ಆಲ್ರೆಡಿ ಈ ಪರ್ಸನ್ನ ಮೀಟ್ ಆಗಿದ್ದೀರಾ, ಈ ಪರ್ಸನ್ ಆಲ್ರೆಡಿ ನಿಮ್ ಲೈಫಲ್ಲಿ ಬಂದು ಹೋಗಿದ್ದಾರೆ ತುಂಬಾ ಜನಕ್ಕೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಓಕೆ, ಸೊ ಲೆಟ್ಸ್ ಸಿ ಇವಾಗ ಕರೆಂಟ್ ಸಿಚುವೇಶನ್ ನಿಮ್ಮಿಬ್ರು ಮಧ್ಯೆ ಹೆಂಗಿದೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ what's going on. There is a 9 of wands. I think ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಒಂದು ಡಿಫಿಕಲ್ಟ್ ಫೇಸ್ ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದರ್ ನೀವು ನಿಮ್ ಲೈಫಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀರಾ, ಅಥವಾ ನೀವು ನಿಮ್ ಲೈಫಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಡೇಸ್ನ ಫೇಸ್ ಮಾಡ್ತಾ ಇದ್ದೀರಾ. ಗ್ರೂಪ್ 1 ಪ್ರಾಬಬ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಪರ್ಸನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಈವನ್ ದೋ ಈ ಪರ್ಸನ್ ನಿಮ್ ಸುತ್ತಮುತ್ತ ಇದ್ರೂ ಕಂಪ್ಲೀಟ್ ಆಗಿ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ, ಮಾತಾಡೋದಕ್ಕಾಗಿರ್ಬೋದು ಆಗ್ತಾ ಇಲ್ಲ. ಬಿಕಾಸ್ ಡಿಫಿಕಲ್ಟ್ ಫೇಸ್ ಅಲ್ಲಿ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಗ್ರೂಪ್ 1 ಇದರ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ ಲೈಫ್ ಅಲ್ಲಿ ಪ್ರಾಬಬ್ಲಿ ಒಂದು ಡಿಫಿಕಲ್ಟ್ ಫೇಸ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ದಟ್ ಮೈಟ್ ಬಿ ದ ರೀಸನ್ ಇವಾಗ ಇವ್ರ ಜೊತೆ ನಿಮಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗಕ್ ಆಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋದಕ್ ಆಗ್ತಾ ಇಲ್ಲ. ಬಿಕಾಸ್ ಕೆಲವೊಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಲೈಫಲ್ಲಿ ನಿಮಗೆ ಅದ್ರ ಕಡೆ ಅಟೆನ್ಷನ್ ತಗೊಂತಾ ಇದೆ. ಇಟ್ಸ್ ಲೈಕ್ ಇವಾಗ ಕರಿಯರ್ ಅಲ್ಲಿ ಪ್ರಾಬಬ್ಲಿ ಚಾಲೆಂಜಿಂಗ್ ಡೇಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಡಿಫಿಕಲ್ಟ್ ಡೇಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಬಟ್ ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಕನೆಕ್ಷನ್ ಮೇಲೂ ಕೂಡ ರಿಫ್ಲೆಕ್ಟ್ ಮಾಡ್ತಾ ಇದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಪರ್ಸನ್ ಜೊತೆ ನಿಮಗೆ ಪ್ರಾಪರ್ ವೇಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಇದು ಹೆಂಗೆ ಗೊತ್ತಾ, ಗ್ರೂಪ್ 1 ಈ ಪರ್ಸನ್ ನಿಮ್ ಲೈಫಲ್ಲಿ ಆಲ್ರೆಡಿ ಇದ್ದಾರೆ, ಈ ಪರ್ಸನ್ ಜೊತೆ ಆಲ್ರೆಡಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಈ ಪರ್ಸನ್ ಜೊತೆ ಆಲ್ರೆಡಿ ಒಂದು ಬಾಂಡಿಂಗ್, ಒಂದು ಕಮಿಟ್ಮೆಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಬಟ್ ಇವ್ರ ಜೊತೆ ಒಂದು ಪ್ರಾಪರ್ ಆಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಪ್ರಾಪರ್ ಆಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಜನ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ನಿಮ್ಮ ಸೋಲ್ಮೇಟ್ ಜೊತೆನೆ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನೀವು ನಿಮ್ಮ ಸೋಲ್ಮೇಟ್ ಜೊತೆನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಅಲ್ಲಿದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಇಸ್ ಪ್ರಾಬಬ್ಲಿ ಈ ಕ್ವೆಶನ್ ಯಾಕೆ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಯಾಕೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ರಾಬಬ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ರೀಸೆಂಟ್ ಆಗಿ ನಿಮಗೆ. ಒಂದಷ್ಟು ಡೇಸ್ ನಿಮಗೆ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ತಂದಿಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇನೇ ಆಗಿರ್ಬೋದು, ಇವಾಗ ನೆಕ್ಸ್ಟ್ ಸ್ಟೆಪ್ ಮ್ಯಾರೇಜ್ ಸ್ಟೆಪ್ ತಗೊಳ್ಬೇಕು ಅಂದ್ರೆ ಏನೋ ಒಂದು ಡಿಫಿಕಲ್ಟ್ ಫೇಸ್ ಮುಂದೆ ಬರ್ತಾ ಇರೋದಾಗಿರ್ಬೋದು, ಅಥವಾ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಯೋಚನೆ ಮಾಡೋಣ ಅಂದ್ರೆ ಪ್ರಾಬಬ್ಲಿ ಅದನ್ನ ನಿಮಗೆ ಪ್ರಾಪರ್ ಆಗಿ ಕನೆಕ್ಟ್ ಆಗಕ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ. ಸೊ ಈ ತರ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಕರೆಂಟ್ಲಿ ಆಗ್ತಾ ಇದೆ ಅಂತಾನೆ ನೋಡ್ಬೋದು. ಗ್ರೂಪ್ 1. ಸೊ ಲೆಟ್ಸ್ ಸಿ. ಬೇಗ ಬೇಗ ಮೆಸೇಜಸ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ವಾನ್ಸ್. ಸೊ ಯಾರನ್ನ ನೀವು ಡೇಟ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇನ್ ಕೇಸ್ ನಿಮಗೆ ಭಯ ಇದೆ ಅಂದ್ರೆ ಈ ಪರ್ಸನ್ ನನ್ನ ಬಿಟ್ಟು ಹೋಗ್ತಾರ, ಅಥವಾ ನಿಜವಾಗ್ಲೂ ಇದೇ ಪರ್ಸನ್ ಜೊತೆ ನಾನು ಫ್ಯೂಚರ್ ಮ್ಯಾರೇಜ್ ಆಗಿ ನಾನು ಲಾಂಗ್ ಟರ್ಮ್ ಫ್ಯೂಚರ್ ನೋಡ್ತೀನ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ. ಅಂದ್ರೆ ಡೋಂಟ್ ವರಿ, ಆ ಕನ್ಫ್ಯೂಷನ್ನೇ ಬೇಡ. ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾರನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ನ ಏನು ಪ್ರೆಸ್ ಮಾಡಿದ್ದೀರಾ, ಅಥವಾ ಈ ಒಂದು ವಿಡಿಯೋನ ಪ್ರೆಸ್ ಮಾಡಿದ್ದೀರಾ ಅಲ್ವಾ, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಏನು ಹೆದರ್ಕೊಳ್ಳೋದು ಬೇಡ. ಈ ಒಂದು ರಿಲೇಶನ್ಶಿಪ್ ಅಷ್ಟು ಈಸಿಯಾಗಿ ಬಿದ್ದು ಹೋಗಲ್ಲ, ಈ ಒಂದು ರಿಲೇಶನ್ಶಿಪ್ ಅಷ್ಟು ಈಸಿಯಾಗಿ ಕಟ್ ಕೂಡ ಆಗಲ್ಲ. ಬಿಕಾಸ್ ನಾನು ಏನ್ ನೋಡ್ತಾ, ನನಗೆ ಏನ್ ಫೀಲ್ ಆಗ್ತಾ ಇದೆ ಅಂದ್ರೆ, ಯಾರೆಲ್ಲ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ, ನಿಮಗೆ ಡೀಪ್ ಡೌನ್ ಒಂಥರ ಭಯ ಇದೆ. ಕರೆಂಟ್ ಕಾಂಪ್ಲಿಕೇಶನ್ಸ್ ಏನ್ ಆಗ್ತಾ ಇದೆ ಅಲ್ವಾ, ಕರೆಂಟ್ಲಿ ಜಗಳ ಆಗ್ತಿರೋದಾಗಿರ್ಬೋದು, ಕರೆಂಟ್ಲಿ ಚಾಲೆಂಜಿಂಗ್ ಸಿಚುವೇಶನ್ಸ್ ಆಗಿರ್ಬೋದು, ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ
ನಿಮಗೆ ಭಯ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲಿ ಪರ್ಸನ್ ಅಲ್ವಾ, ಈ ಪರ್ಸನ್ ನಿಜವಾಗ್ಲೂ ನನ್ನ ಸೋಲ್ಮೇಟ್ ಅಲ್ವಾ, ನಾನೇನಾದ್ರು ರಾಂಗ್ ಡಿಸಿಷನ್ ಮಾಡಿಬಿಟ್ನಾ, ನಾನೇನಾದ್ರು ರಾಂಗ್ ಚಾಯ್ಸಸ್ ಮಾಡಿಬಿಟ್ನಾ. ಸೊ ಏನಾಗ್ತದೆ, ನಿಮಗೆ ಈ ಥರ ಭಯಗಳು ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನಿಮ್ನ ಕೂರಿಸ್ತಾ ಇದೆ. ಮೇ ಬಿ ಅದಕ್ಕೆ ಈ ಒಂದು ಕ್ವೆಶನ್ ಮಾಡ್ತಾ ಇದ್ದೀರಾ ಗ್ರೂಪ್ 1. ಐ ಗೆಸ್ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ, ರೈಟ್ ಪರ್ಸನ್ ಬಗ್ಗೆ ಇಲ್ಲಿ ಕ್ವೆಶನ್ ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ನಾನು ಇದರಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಹೋಗ್ತಾ ಹೋಗ್ತಾ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗೋದಾಗಿರ್ಬೋದು, ಅಥವಾ ಹೋಗ್ತಾ ಹೋಗ್ತಾ ಅವರು ಡಿಸ್ಟ್ರಾಕ್ಟ್ ಆಗೋದು, ಇದೆಲ್ಲ ನಾನು ನೋಡ್ತಾ ಇಲ್ಲ. ನಾನು ಯಾಕೆ ಈ ವೇಯಲ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ವೇಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನಗಿಲ್ಲಿ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಈ ಪರ್ಸನ್ಗೆ ತುಂಬಾ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಈ ಪರ್ಸನ್ಗೆ ತುಂಬಾ ಭಯ ಇರುತ್ತೆ, ಅಥವಾ ಈ ಪರ್ಸನ್ ಪ್ರಾಬಬ್ಲಿ ಒಂದು ಪಾಸ್ಟ್ ಸಿಚುವೇಶನ್ ಅಥವಾ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿರುತ್ತೆ, ಆ ಭಯನೇ ಕ್ಯಾರಿ ಮಾಡ್ತಾ ಇರ್ತಾನೆ ಈ 9 ಆಫ್ ವಾಂಡ್ಸ್. ಓಕೆ, ಸೊ ನನಗಿಲ್ಲಿ ಏನ್ ಅನ್ಸ್ತಾ ಇದೆ ಅಂದ್ರೆ, ಗ್ರೂಪ್ 1 ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಆ ಭಯಗಳು ನಿಮ್ ಮೈಂಡ್ ಅಲ್ಲಿ ತುಂಬಾ ಇದೆ ಇವಾಗ. ಆ ಭಯಗಳೇ ನಿಮ್ನ ರೂಲ್ ಮಾಡ್ತಾ ಇದೆ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಬಿಕಾಸ್ ನೀವು ಎಲ್ಲೋ ಒಂದ್ ಕಡೆ ಫ್ಯೂಚರ್ ಅಂತ ಬಂದ್ರೆ ಭಯ ಇದೆ. ಬಟ್ ಟ್ರಸ್ಟ್ ಮೀ, ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಥಿಂಗ್ ಟು ವರಿ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ, ಎಷ್ಟು ನೀವು ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಮ ಲುಕ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಚಾಯ್ಸಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಚಾಯ್ಸಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಆಗಿರ್ಬೋದು, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರ, ಟ್ರಸ್ಟ್ ಮೀ, ಅಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ಬಾಂಡಿಂಗ್ ಇರುತ್ತೆ. ಐ ಥಿಂಕ್ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಜಸ್ಟ್ ಒಂದು ಫ್ಯೂ ಮೋರ್ ಮಂತ್ಸ್ ನಿಮಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಡೇಸ್ ಬರಬಹುದು, ಬಟ್ ದಟ್ ಈಸ್ ನಾಟ್ ಫಾರ್ ಎವರ್. ಓಕೆ, ಸೊ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಯಾರೆಲ್ಲ ಯಾವುದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಸೊ ನಿಮಗಂತೂ ಇದು ಡಬಲ್ ಕನ್ಫರ್ಮೇಶನ್. ನೀವು ಆಲ್ರೆಡಿ ಈ ಪರ್ಸನ್ ಮೀಟ್ ಮಾಡಿದ್ದೀರಾ. ಓಕೆ, ಪ್ರಾಬಬ್ಲಿ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್, ಅಥವಾ ಇಬ್ರು ಏನೋ ಒಂದು ಸೇಮ್ ಆರ್ಗನೈಸೇಷನ್ ಅಲ್ಲಿ ಬಿಲಾಂಗ್ ಆಗಿದ್ರಿ ಅಂತಾನೆ ಹೇಳ್ಬೋದು. ಇದರ್ ಸೇಮ್ ಕಂಪನಿಯಲ್ಲಾಗಿರ್ಬೋದು, ಇದರ್ ಸೇಮ್ ಕಮ್ಯುನಿಟಿಯಲ್ಲಾಗಿರಬಹುದು. ಸೊ ಆ ಥರ ಸಿಚುವೇಶನ್ ಒನ್ ಆರ್ ದಿ ಅದರ್ ವೇ, ಇಬ್ರು ಒಂಥರ ಸಿಮಿಲರ್ ಕ್ಯಾಟಗರಿ, ಸಿಮಿಲರ್ ಆರ್ಗನೈಸೇಷನ್, ಇಬ್ರದ್ದು ಸಿಮಿಲರ್ ವೇ, ಆ ಥರ ಯಾವುದೋ ಒಂದು ಸೇಮ್ ಆರ್ಗನೈಸೇಷನ್, ಸೇಮ್ ಪ್ಲೇಸ್, ಅಥವಾ ಸೇಮ್ ಕಮ್ಯುನಿಟಿ, ಅಥವಾ ಇಬ್ರದ್ದು ಥಾಟ್ ಪ್ರೊಸೆಸ್ ಕೂಡ ಸಿಮಿಲಾರಿಟೀಸ್, ಈ ಥರ ಎಲ್ಲ ಇದೆ ಅಂತ ನೋಡ್ತಾ ಇದ್ದೀನಿ. ಬಟ್ ಕರೆಂಟ್ಲಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದೆ. ಬಿಕಾಸ್ ನಿಮ್ ಲೈಫ್ ಸ್ವಲ್ಪ ಡಿಫಿಕಲ್ಟ್ ಫೇಸ್ ಅಲ್ಲಿ ಇದೆ, ಅಥವಾ ಈ ಪರ್ಸನ್ ಲೈಫ್ ಸ್ವಲ್ಪ ಡಿಫಿಕಲ್ಟ್ ಫೇಸ್ ಅಲ್ಲಿ ಇದೆ, ಆ ಥರ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ದೀನಿ. ಬಟ್ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಸೋಲ್ಮೇಟ್ ಬಗ್ಗೆ ಹೇಳ್ಬೇಕಂದ್ರೆ ಡೆಫಿನೆಟ್ಲಿ ವೆರಿ 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 ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತಾರೆ, ನೋ ಡೌಟ್. ಅಥವಾ ಈ ಪರ್ಸನ್ಗೆ ನೀವು ತುಂಬಾ ಅಟ್ರಾಕ್ಟಿವ್ ಪರ್ಸನ್ ತರ ಅವರು ನೋಡ್ತಾ ಇರ್ತಾರೆ ನಿಮ್ನ. ದೇರ್ ವಿಲ್ ಬಿ ಇನ್ಸ್ಟಂಟ್ ಕ್ರಶ್. ಅವ್ರನ್ನ ನೋಡಿದಾಗ ಇನ್ಸ್ಟಂಟ್ ಆಗಿ ಕ್ರಶ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಪರ್ಸನ್ ನಾನು ಮುಂಚೆ ನೋಡಿದ್ದೀನಿ. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಈ ಪರ್ಸನ್ ಮುಂಚೆ ಇದ್ದಂಗೆನೆ ಇರಲ್ಲ, ತುಂಬಾ ಟ್ರಾನ್ಸ್ಫಾರ್ಮೇಶನ್ ಅವರ ಒಂದು ಪರ್ಸ್ನಾಲಿಟಿಲಿ ಆಗಿರುತ್ತೆ. ಮುಂಚೆ ನೀವು ಯಾವುದೋ ಸ್ಕೂಲ್ ಡೇಸ್ ಅಲ್ಲೋ ಅಥವಾ ಕಾಲೇಜ್ ಡೇಸ್ ಅಲ್ಲೋ ನೋಡಿರ್ತೀರ, ಬಟ್ ಕರೆಂಟ್ಲಿ ಅವ್ರು ಹೆಂಗಾಗಿರ್ತಾರೆ ನಿಮಗೆ ಗೊತ್ತಿರಲ್ಲ, ಐಡಿಯಾ ಇರಲ್ಲ. ಬಟ್ ನಿಮ್ಮ ಪರ್ಸ್ನಾಲಿಟಿ ಅಥವಾ ನಿಮಗೆ ಅವ್ರ ಪರ್ಸ್ನಾಲಿಟಿ ನೋಡ್ಬಿಟ್ಟು ಅವ್ರು ಅನ್ಕೊಂತಾ ಇರ್ತಾರೆ, ಲೈಕ್ ಈ ಪರ್ಸನ್ ಇಷ್ಟೊಂದು ಚೇಂಜ್ ಆಗಿದಾರ, ಇಷ್ಟೊಂದು ಕಾನ್ಫಿಡೆಂಟ್ ಆಗಿದಾರ, ಇಷ್ಟೊಂದು ಗ್ರೇಸ್ಫುಲ್ ಆಗಿದಾರ. ಸೊ ಈ ತರ ಎಲ್ಲ ನಿಮಗ್ ಅವ್ರ ಮೇಲೆ ಫೀಲಿಂಗ್ ಬರೋದು, ಅಂಡ್ ಅವ್ರಿಗೆ ನಿಮ್ ಮೇಲೆ ಫೀಲಿಂಗ್ ಬರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಐ ಥಿಂಕ್ ಅವ್ರು ನಿಮ್ನ ವೆರಿ ಅಟ್ರಾಕ್ಟಿವ್ ವೇಯಲ್ಲಿ ನೋಡ್ತಾರೆ, ಕನ್ಸಿಡರ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಅಂತಾನೆ ನೋಡ್ಬೋದು. ಟೈಮಿಂಗ್ಸ್ ಅಂತ ಬಂದ್ರೆ ನಾಟ್ ಟೂ ಫಾರ್. ಇವಾಗ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂದ್ರೆ ಗ್ರೂಪ್ 1 ಅಂದ್ರೆ ಸಿಂಗಲ್ ಆಗಿ ನಿಮ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದು ದಿನ ಗ್ರೂಮಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಪ್ರಾಬಬ್ಲಿ ವೆರಿ ಸೂನ್, ವಿತ್ ಇನ್ ಫ್ಯೂ ವೀಕ್ಸ್ ಈ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾರೆ. ಇನ್ ಕೇಸ್ ನೀವಿನ್ನೂ ನಿಮ್ ಬಗ್ಗೆ ಕಾನ್ಫಿಡೆಂಟ್ ಸ್ಟೇಜ್ಗಿನ್ನೂ ಹೋಗಿಲ್ಲ, ನಿಮ್ಮಲ್ಲಿ ಇನ್ನೂ ವರ್ಕ್ ಮಾಡೋ ನೆಸೆಸಿಟಿ ಇದೆ ಅಂತ ಅಂದ್ರೆ ಪ್ರಾಬಬ್ಲಿ ನೀವು ಯಾವಾಗ ಒಂದು ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವಾ, ಆ ಸ್ಟೇಜ್ ತನಕ ವೆಯ್ಟ್ ಮಾಡಿ. ಒಂದ್ಸಲ ಅದು ಬಂದ ಮೇಲೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಾದ್ಮೇಲೆ, ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡಾದ್ಮೇಲೆ
ತುಂಬಾ ಎಮೋಷನಲ್ ಆಗೋದಕ್ಕೆ ಹೋಗ್ಬಿಡಿ. ತುಂಬಾ ಎಮೋಷನಲ್ ಅಂತ ಆದ್ರೂ ಅದು ಕಾನ್ಫಿಡೆನ್ಸ್ ಅಂತ ಅಲ್ಲ. ಯಾವಾಗ ತುಂಬಾ ಕ್ವೀನ್ ವೈಬಲ್ ಇರ್ತೀರಲ್ವಾ, ಅವಾಗ ಈ ಪರ್ಸನ್ ಮೀಟ್ ಆಗ್ತೀರಾ ಅಂತಾನೆ ಹೇಳ್ಬೋದು ವಿತ್ ಇನ್ ಫ್ಯೂ ವೀಕ್ಸ್ ಅಲ್ಲಿ. ಓಕೆ, ಸೊ ಎಸ್ ಗ್ರೂಪ್ 1 ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ರೈಟ್, ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸ್ತು ಈ ಒಂದು ರೀಡಿಂಗ್ ಬಗ್ಗೆ ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಎಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಗ್ಗೆ ವಾಟ್ಸ್ಆಪ್ ಮಾಡಿದೆ ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಹೆಲೋ ಗ್ರೂಪ್ 2, ಎಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದಿರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಿಮ್ಮ ಸೋಲ್ಮೇಟ್ ಬಗ್ಗೆ ರೀಡಿಂಗ್ ಮಾಡೋಣ. ಆಲ್ರೆಡಿ ಮೀಟ್ ಆಗಿದ್ದೀರಾ, ಮೀಟ್ ಆಗಿಲ್ವಾ, ಯಾವಾಗ ಮೀಟ್ ಆಗ್ತೀರಾ, ಯಾವ ತರ ಇರುತ್ತೆ ಸಿಚುವೇಶನ್, ಎಲ್ಲದನ್ನು ಟ್ಯಾರೋ ಕಡೆಯಿಂದ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಸೊ ಗ್ರೂಪ್ 2. ಓಕೆ, ಈ ಕಾರ್ಡ್ ತುಂಬಾ ಹೊರಗೆ ಬಂತು. 6 ಆಫ್ ಕಪ್ಸ್. ನಾವು ಸೋಲ್ಮೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅಂಡ್ ಸೋಲ್ಮೇಟ್ ಬಗ್ಗೆನೇ ಇಲ್ಲಿ ನಮಗೆ ಡಬಲ್ ಕನ್ಫರ್ಮೇಶನ್ ಕಾರ್ಡ್ ಬರ್ತಾ ಇದೆ. ಗ್ರೂಪ್ 2 ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. 6 ಆಫ್ ಕಪ್ಸ್ ಏನ್ ಬಂದಿದೆ ಅಂದ್ರೆ ನಿಮ್ಮ ಸೋಲ್ಮೇಟ್ ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ. ಓಕೆ, ಈ ಪರ್ಸನ್ ನಿಮಗೆ ಚೈಲ್ಡ್ಹುಡ್ ಅಲ್ಲೇ ನೀವು ಮೀಟ್ ಆಗಿದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಚೈಲ್ಡ್ಹುಡ್ ಅಲ್ಲಿ ಪ್ರಾಬಬ್ಲಿ ಈ ಪರ್ಸನ್ ಮತ್ತೆ ನೀವು ಸೇಮ್ ಸ್ಕೂಲ್ಗೆ ಹೋಗ್ತಾ ಇದ್ರಿ ಅಥವಾ ಏನು ಆಟಾಡ್ತಿರ್ಬೇಕಾದ್ರೆ ಗ್ರೂಪ್ ಅಲ್ಲಿ ಈ ಪರ್ಸನ್ ಜೊತೆ ಕೂಡ ನೀವು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ಚೈಲ್ಡ್ಹುಡ್ ಗೇಮ್ಸ್ ಆಟ ಆಡಿದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಿಮಗೆ ಆಲ್ರೆಡಿ ಗೊತ್ತು ಈ ಪರ್ಸನ್ ಬಗ್ಗೆ ಅಂಡ್ ಆಲ್ರೆಡಿ ನಿಮಗೆ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ಸ್ ಇದೆ ಅಂತಾನೆ ಹೇಳ್ಬೋದು. ಗ್ರೂಪ್ 2 ಐ ಥಿಂಕ್ ನಾನು ನೆಕ್ಸ್ಟ್ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ಪ್ರಾಬಬ್ಲಿ ಆ ಥರ ಒಂದು ಪರ್ಸನ್ ಇದ್ದಾರೆ. ಅಂದರೆ ಚೈಲ್ಡ್ಹುಡ್ ಅಲ್ಲಿ ನೀವು ಮೀಟ್ ಆಗಿರೋದು, ಅವ್ರ ಬಗ್ಗೆ ಇವಾಗಲೂ ನಿಮಗೊಂದು ಸ್ಪೆಷಲ್ ಕಾರ್ನರ್ ಇದೆ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಆ ಪರ್ಸನ್ ಯೋಚನೆ ಮಾಡಿ, ಸೊ ದಟ್ ನೆಕ್ಸ್ಟ್ ಕಾರ್ಡ್ಸ್ ಕನೆಕ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಆಲ್ರೆಡಿ ಮೆಟ್ ದಿಸ್ ಪರ್ಸನ್. ಈ ಪರ್ಸನ್ ನಿಮ್ಮ ಚೈಲ್ಡ್ಹುಡ್ ಇಂದ ಬರ್ತಾ ಇದ್ದಾರೆ. ಒಂದೇ ಸ್ಕೂಲ್ ಆಗಿರಬಹುದು, ಒಟ್ಟಿಗೆ ಆಟ ಆಡ್ತಿದ್ದಾಗಿರ್ಬೋದು, ಏನೋ ಒಂದು ಎಕ್ಸ್ಚೇಂಜ್ ಕೂಡ ಆಗಿದೆ, ಗಿಫ್ಟ್ ಎಕ್ಸ್ಚೇಂಜ್ ಕೂಡ ಆಗಿದೆ. ಅಂಡ್ ಅವಾಗ್ಲೇ ನೀವು ಅವ್ರನ್ನ ಕೇರ್ ಮಾಡ್ತಾ ಇದ್ರಿ ಅಥವಾ ಅವಾಗ್ಲೇ ಅವ್ರು ನಿಮ್ನ ಕೇರ್ ಮಾಡ್ತಾ ಇದ್ರು. ಈ ಪಾಸಿಬಿಲಿಟೀಸ್ ಎಲ್ಲ ನೋಡ್ತಾ ಇದೀನಿ. 8 ಆಫ್ ವಾಂಡ್ಸ್. ಸೊ ಐ ಗೆಸ್ ನೀವು ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಈ ಪರ್ಸನ್ ಜೊತೆ. ಅವಾಗ ಮಾತು ಕೂಡ ಆಡ್ತೀರಾ. ಪ್ರಾಬ್ಲಿ ತುಂಬಾ ಜನ ನೀವು ಮೀಟ್ ಕೂಡ ಆಗ್ತಾ ಇದ್ದೀರಾ. ಈವನ್ ದೋ ಅದಕ್ಕೆ ನೀವೊಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ ಅನ್ಸುತ್ತೆ. ಸೋಲ್ಮೇಟ್ ಕನೆಕ್ಷನ್ ಅನ್ನೋ ಒಂದು ಟ್ಯಾಗ್ ಲೈನ್ ನೀವು ಕೊಟ್ಟಿಲ್ಲ, ಬಟ್ ಕರೆಂಟ್ಲಿ ನೀವು ಇವ್ರ ಜೊತೆ ಮಾತಾಡ್ತಾ ಇದ್ದೀರಾ. ಗ್ರೂಪ್ 2 ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಆಲ್ರೆಡಿ ಇವರು ನಿಮ್ಮ ಲೈಫಲ್ಲಿ ಇದ್ದಾರೆ. ಏನೋ ಹೋದ ವರ್ಷ ಮಾತಾಡಿದ್ದು, 2 ವರ್ಷ ಮುಂಚೆ ಮಾತಾಡಿದ್ದಲ್ಲ. ಕರೆಂಟ್ಲಿ ನೀವು ಮಾತಾಡ್ತಾ ಇದ್ದೀರಾ ಕೂಡ ಈ ಪರ್ಸನ್ ಜೊತೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನೋ ಡೌಟ್ ಇನ್ ದ್ಯಾಟ್. ಗ್ರೂಪ್ 2 ವೆರಿ 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 ಕ್ವಿಕ್. ಈ ಪರ್ಸನ್ ಹೆಂಗೆ ಅಂತಂದ್ರೆ ಬೇಗ ಮೆಸೇಜಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಈ ಪರ್ಸನ್ ಮೆಸೇಜ್ ಮಾಡಿದಾಗ ಅಥವಾ ಈ ಪರ್ಸನ್ ಜೊತೆ ಮಾತಾಡಿದಾಗ ನಿಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಯು ಫೀಲ್ ವೆರಿ ಹ್ಯಾಪಿ. ಈವನ್ ದೋ ಇವಾಗ ಕ್ಯಾಶುವಲ್ ಕನೆಕ್ಷನ್ ಅಥವಾ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ಬಟ್ ಅವ್ರು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆದಾಗೆಲ್ಲ ನಿಮಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ. ಅವ್ರನ್ನ ಮಾತಾಡ್ಸೋದು, ಅವ್ರ ಜೊತೆ ಕನೆಕ್ಟ್ ಆಗೋದು, ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗೋದು, ಹಿಂಗೆಲ್ಲ ಸಿಚುವೇಶನ್ಸ್ ಆಯ್ತು ಅಂತ ಅಂದ್ರೆ ಪ್ರಾಬ್ಲಿ ನಿಮಗೆ ತುಂಬಾ ಖುಷಿ ಆಗುತ್ತೆ ಈ ಪರ್ಸನ್ ಕಂಡ್ರೆ. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅದ್ರ ಬಗ್ಗೆ ನಾವಿನ್ನೂ ಫುಲ್ ಐ ಆಮ್ ನಾಟ್ ಗೆಟಿಂಗ್ ಪ್ರಾಪರ್ ಕಾರ್ಡ್ಸ್ ಬರ್ತಾ ಇಲ್ಲ. ಲೈಕ್ ನೀವು ರಿಲೇಶನ್ಶಿಪ್ ಅಲ್ಲಿರೋ ಪರ್ಸನ್ ಸೋಲ್ಮೇಟ್ ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ ಕೇಸ್ ನೀವು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ, ಅಥವಾ ಚೈಲ್ಡ್ಹುಡ್ ಅಲ್ಲಿ ಮೀಟ್ ಆದ ಪರ್ಸನ್ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಪ್ರಾಬಬ್ಲಿ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮಗೆ ತುಂಬಾ ಜನ ರೀಸೆಂಟ್ ಆಗಿ ಈ ಪರ್ಸನ್ ಜೊತೆ ಟ್ರಾವೆಲ್ ಕೂಡ ಮಾಡಿದ್ದೀರಾ. ಲೈಕ್ ಅಲೋನ್, ಅವ್ರ ಜೊತೆ ಮಾತ್ರ ಅಲ್ಲ, ಪ್ರಾಬಬ್ಲಿ
ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡಿದೀರಾ, ಕೆಲವೊಬ್ಬರಿಗೆ ನೀವು ಇಬ್ಬರೇ ಟ್ರಾವೆಲ್ ಮಾಡಿರೋದು, ಇಟ್ಸ್ ಡಬಲ್ ಕನ್ಫರ್ಮೇಶನ್. ಲಾಂಗ್ ಡಿಸ್ಟೆನ್ಸ್ ನನಗೆ ಅನಿಸ್ತಾ ಇದೆ, ಅಂದ್ರೆ ಈ ಪರ್ಸನ್ ಹತ್ರದಲ್ಲೇ ಇದಾರೆ, ಬೇಕಂತ ಬಂದ್ರೆ ಇವಾಗ್ಲೇ ಹೋಗಿ ಮೀಟ್ ಆಗೋದು ಆ ತರ ಎಲ್ಲ ಚಾನ್ಸಸ್ ಇಲ್ಲ. ಪ್ರಾಬ್ಲಿ ನೀವು ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಆನ್ ಅ ಡೈಲಿ ಬೇಸಿಸ್, ಅಥವಾ ಗ್ರೂಪ್ಸ್ ಅಲ್ಲಿ ನೀವು ಸಿಮಿಲರ್ ಗ್ರೂಪ್ ಅಲ್ಲಿ ಇದ್ದೀರಾ, ಅದು ಒಂದು ಡಬಲ್ ಕನ್ಫರ್ಮೇಶನ್. ಅಥವಾ ಮಾತಾಡಿಸ್ತಾ ಇದ್ದೀರಾ, ಅಥವಾ ಮೇ ಬಿ ಸಿಮಿಲರ್ ಗ್ರೂಪ್ ಸರ್ಕಲ್ ಆಫ್ ಫ್ರೆಂಡ್ಸ್, ಲೈಕ್ ಪ್ಲಾನ್ ಮಾಡೋದು, ಮಜಾ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ ಗ್ರೂಪ್ 2. ಸೊ ಆಲ್ ದೀಸ್ ಆರ್ ಡಬಲ್ ಕನ್ಫರ್ಮೇಶನ್. ಆಯ್ತಾ, ಯಾರು ಇದಾರೆ ನಿಮ್ ಲೈಫ್ ಅಲ್ಲಿ ಈ ತರ ಸಿಚುವೇಶನ್ಸ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಸೊ ಲೆಟ್ಸ್ ಸಿ. ಓ, 9 ಆಫ್, ಇವತ್ತು ಯಾಕೋ ಐ ಮೀನ್ ಬ್ಯೂಟಿಫುಲ್ ವೇಯಲ್ಲಿ ಮೆಸೇಜಸ್ ಬರ್ತಾ ಇದೆ. ಯಾ, ಯುಗಾದಿ ಹಬ್ಬ ರೀಸೆಂಟ್ ಆಗೇನೆ ಆಗಿದೆ, ವೆರಿ ರೀಸೆಂಟ್, ರೈಟ್, ನೆನ್ನೆನೆ. ಸೊ ಐ ಗೆಸ್ ಯುಗಾದಿ ವಿಶೇಷ ನಿಮಗೆ ಈ ಒಂದು ಮೆಸೇಜಸ್ ಬರ್ತಾ ಇರೋದು. ಓ ಗಾಡ್, ನಾನು ಆ ಮೆಸೇಜನ್ನು ಇಟ್ಬಿಟ್ನಾ? ಹೌ ಕ್ಯಾನ್ ಈವನ್ ದಟ್ ಪಾಸಿಬಲ್? ಆ ಮೆಸೇಜ್ನ ತೆಗ್ದೆ, ಆ ಕಾರ್ಡ್ನ ತೆಗೆದ್ಬಿಟ್ಟು ವಾಪಸ್ ಇಟ್ಬಿಟ್ಟೆ. ಸೊ 9 ಆಫ್ ಕಪ್ಸ್ ನಿಮಗೆ ಮೆಸೇಜ್ ಬಂದಿತ್ತು. ಓಕೆ, ಐ ಗೆಸ್ ಗ್ರೂಪ್ 2 ಯಾರೆಲ್ಲ ಈ ಒಂದು ಮೆಸೇಜ್ ನೋಡ್ತಾ ಇದ್ದೀರಾ, ನೀವು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ರಿ ಈ ಪರ್ಸನ್ ಅಂತಾನೆ ನೋಡ್ತಾ ಇದ್ದೀನಿ. ಹೆಂಗೆ ಗೊತ್ತಾ, ಈ ಪರ್ಸನ್ ಮೇಲೆ ನಿಮಗೆ ಆಲ್ರೆಡಿ ಕ್ರಶ್ ಇತ್ತು. ಈ ಪರ್ಸನ್ ನ ಕಂಡ್ರೆ ಆಲ್ರೆಡಿ ನಿಮಗೆ ಚೈಲ್ಡ್ಹುಡ್ ಇಂದಾನೆ ನಿಮಗೆ ಇಷ್ಟ ಇತ್ತು, ಫೀಲಿಂಗ್ಸ್ ಇತ್ತು. ಬಟ್ ಪ್ರಾಬಬ್ಲಿ ನೀವು ಯಾವ ಜೊತೆ ಹೇಳ್ಕೊಂಡಿರ್ಲಿಲ್ಲ, ಪ್ರಾಬಬ್ಲಿ ನೀವು ಯಾವ ಜೊತೆ ಅದ್ರ ಬಗ್ಗೆ ಓಪನ್ ಆಗಿರ್ಲಿಲ್ಲ ಅಂತಾನೆ ನೋಡ್ತಾ ಇದ್ದೀನಿ. ಬಟ್ ಫೈನಲಿ ಇಟ್ಸ್ ಲೈಕ್ ಯು ಮ್ಯಾನಿಫೆಸ್ಟೆಡ್ ಇಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಗ್ರೂಪ್ 2, ಐ ಗೆಸ್ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರ ಬಗ್ಗೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ. ಅಂಡ್ ಗ್ರೂಪ್ 2, ಐ ಗೆಸ್ ತುಂಬಾ ಜನ ಇವಾಗ ಹೇಳ್ತಾರಲ್ವಾ, ನಾನು ಈ ಮ್ಯಾನಿಫೆಸ್ಟ್ ಮಾಡಿದೆ, ನನಗೆ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು ಅಂತ. ನೀವು ಅದರಲ್ಲಿ ಒಬ್ರು ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ನಮಗೆ ಏನ್ ಕಾರ್ಡ್ ಬಂದಿತ್ತಲ್ವಾ, ಇಟ್ಸ್ 9 ಆಫ್ ಕಪ್ಸ್. ಐ ಡೋಂಟ್ ನೋ ವೈ ಐ ಪುಲ್ಡ್ ಇಟ್. ನಾನು ಅದನ್ನ ವಾಪಸ್ ಇಟ್ಟೆ. ಮೇ ಬಿ ನಿಮಗೆ ಇನ್ನೊಂದು ಕಾರ್ಡ್ ಪುಲ್ ಮಾಡಬೇಕು ಅನ್ಸುತ್ತೆ, ಬಿಕಾಸ್ ಐ ಆಮ್ ಟ್ರೈಂಗ್ ಟು ಸರ್ಚ್ ದ ಸೇಮ್ ಪೇಜ್ ಆಫ್ ಸ್ಪೋರ್ಟ್ಸ್. ಮ್ಯಾನಿಫೆಸ್ಟ್ ಕೂಡ ಮಾಡಿದ್ದೀರಾ ಈ ಪರ್ಸನ್ ನಿಮ್ಮ ಲೈಫಲ್ಲಿ, ಡೌಟ್ ಇಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ ನಿಮಗೆ. ಅಂದ್ರೆ ಪ್ರಾಬಬ್ಲಿ ನೀವು ಇವಾಗ ಡೆಫಿನೆಟ್ಲಿ ಒಂದು ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಕ್ಯಾಶುವಲ್ ಬಾಂಡಿಂಗ್ ಅಲ್ಲಿ ಇದ್ದೀರಾ, ಅಷ್ಟು ಕ್ಲೋಸ್ ಆಗಿಲ್ಲ. ಇವೊಂದು ಆ ಪರ್ಸನ್ ನಿಮಗೆ ಚೈಲ್ಡ್ಹುಡ್ ಇಂದ ಗೊತ್ತಿರ್ಬೋದು, ಬಟ್ ಇಟ್ ಡಸಂಟ್ ಮೀನ್ ಜೊತೆ ನೀವು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದೀರಾ, ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ, ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ. ನೋ, ಕ್ರಶ್ ಇದೆ ನಿಮಗೆ ಅವ್ರ ಮೇಲೆ, ಅವ್ರನ್ನ ಎಲ್ಲೋ ಒಂದ್ ಕಡೆ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೂ ನೀವು ಅಷ್ಟು ಕ್ಲೋಸ್ ಆಗಿಲ್ಲ. ಬಿಕಾಸ್ ಪೇಜ್ ಆಫ್ ಸ್ವೋರ್ಡ್ಸ್ ಬಂತು ಅಂದ್ರೆ ಇನ್ನೂ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ನಿಮಗೆ ಗೊತ್ತಿಲ್ದಿರೋ ತುಂಬಾ ವಿಚಾರಗಳು ಅವ್ರ ಬಗ್ಗೆ ಇದೆ ಅಂತಾನೆ ನೋಡ್ತಾ ಇದ್ದೀನಿ. ಸ್ಟಾಕ್ ಮಾಡ್ತೀರಾ ನೀವು. ಐ ಫೀಲ್ ಆ ಪರ್ಸನ್ ಕೂಡ ನಿಮ್ಮನ್ನ ಸೀಕ್ರೆಟ್ ಆಗಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಆ ಪರ್ಸನ್ ಕೂಡ ಸೀಕ್ರೆಟ್ ಆಗಿ ಕೆಲವೊಂದೊಂದು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಈವನ್ ದೋ ನೀವು ಕಾನ್ಸ್ಟೆಂಟ್ ಆಗಿ ಮಾತಾಡೋದು, ಮೀಟ್ ಆಗೋದು, ಅಥವಾ ನೋಡ್ಕೊಳ್ಳೋದು ಅಟ್ಲೀಸ್ಟ್ ಇದೆಲ್ಲ ಆದ್ರೂ ನನಗೆ ಅನಿಸ್ತಾ ಇದೆ ಗೊತ್ತಾ, ಈವನ್ ದೋ ನೀವು ತುಂಬಾ ಜನಕ್ಕೆ ಇಟ್ಸ್ ಮೋರ್ ಲೈಕ್ ಚೈಲ್ಡ್ಹುಡ್ ಇಂದ ನಿಮಗೆ ಈ ಒಂದು ಡ್ರೀಮ್ ಇತ್ತು ಅನ್ಸುತ್ತೆ, ಇದೇ ತರ ಪರ್ಸನ್ ಜೊತೆ ನಾನು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು, ಅಥವಾ ಇದೇ ತರ ಪರ್ಸನ್ ಜೊತೆ ನಾನು ನನ್ನ ಸೋಲ್ಮೇಟ್ ಇದೇ ತರ ಇರ್ಬೇಕು ಅಂತ ನಿಮ್ಗೆ ತುಂಬಾ ಜನರದ್ದು ಆಸೆ ಇತ್ತು ಅನ್ಸುತ್ತೆ. ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸಲ ಮೂವಿ ನೋಡ್ತೀವಲ್ವಾ, ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಹೀರೋಯಿನ್ ಕ್ಯಾರೆಕ್ಟರ್ಗೆ ಅಥವಾ ಆ ಹೀರೋ ಕ್ಯಾರೆಕ್ಟರ್ಗೆ ನಾವು ರಿಸೆಂಬಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ, ಅಥವಾ ತುಂಬಾ ಕನೆಕ್ಟ್ ಆಗ್ಬಿಡ್ತೀವಿ. ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತೀವಿ ಅಂದ್ರೆ ಅಬ್ಸೆಸ್ಡ್ ಆಗಿ ಹೋಗ್ಬಿಡ್ತೀವಿ. ಲೈಕ್ ನನಗೆ ಅದೇ ತರ ಪರ್ಸನ್ ಸಿಕ್ಕಿದ್ರೆ, ಅಥವಾ ನಾನು ಅದೇ ತರ ಪರ್ಸನ್ ನನ್ನ ಸೋಲ್ ಮೇಟ್ ಆಗಿರ್ಬೇಕು, ನಂದು ಫಸ್ಟ್ ಲವ್ ಅಂತ ಅಂದ್ರೆ ನನಗೆ ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕಂತ ಗೊತ್ತಿದ್ದೋ ಗೊತ್ತಿಲ್ದೇ ನಾವು ಅದನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತೀವಿ. ಐ ಗೆಸ್ ನಿಮ್ದಲ್ಲೂ ಕೂಡ ಹಂಗೆ ಆಗಿದೆ ಗ್ರೂಪ್ 2. ಅಂಡ್ ಫೈನಲಿ ಯಾವ ಪರ್ಸನ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಲ್ವಾ, ಯಾರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದೀವಲ್ವಾ, ನೀವು ಚೈಲ್ಡ್ಹುಡ್ ಇಂದ ಇದೇ ತರ ಪರ್ಸನ್ ಬೇಕು, ಇದೇ ತರ ಒಂದು ಕನೆಕ್ಷನ್ ಅಲ್ಲಿ ಇರ್ಬೇಕು, ಇದೇ ತರ ನನಗೆ ಫೀಲ್ ಕೊಡಿಸ್ಬೇಕು ಆ ಪರ್ಸನ್, ಅದೇ ತರ ನೀವು ಮ್ಯಾನಿಫೆಸ್ಟ್ ಮಾಡಿದೀರಾ ಅಂತ ಹೇಳಿದ್ರು ತಪ್ಪಾಗಲ್ಲ.
ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ಐ ಹೋಪ್ ಗ್ರೂಪ್ 2 ನಿಮ್ಮೆಲ್ರಿಗೂ ಒಂದು ಐಡಿಯಾ ಸಿಕ್ಕಿದೆ. ಇವಾಗ ನಾನು ನಿಮಗೆ ಟೈಮ್ ಲೈನ್ ಕೊಡಲ್ಲ ಯಾವಾಗ ಮೀಟ್ ಆಗ್ತೀರಾ ಅಂತ, ಬಿಕಾಸ್ ಆಲ್ರೆಡಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಆಲ್ರೆಡಿ ನೀವು ಅವ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಇವಾಗ. ಐ ಗೆಸ್ ಅವ್ರು ಕೂಡ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿಲ್ಲ ನಾಳೆ ಮತ್ತೆ ನೀವು ಮೆಸೇಜ್ ಕೂಡ ಮಾಡ್ಬೋದು, ಆ ಪರ್ಸನ್ ಜೊತೆ ಮಾತಾಡ್ಸ್ಲೂಬಹುದು. ಸೊ ಇದೆಲ್ಲ ಕನ್ಫರ್ಮೇಶನ್. ಸೊ ಎಸ್ ಗೈಸ್, ಗ್ರೂಪ್ 2 ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಯಾರು ಇಲ್ಲ, ಯಾರು ಆ ಥರ ನನ್ನ ಮೈಂಡಲ್ಲೇ ಇಲ್ಲ ಅಂತಂದರೆ ಡಬಲ್ ಕನ್ಫರ್ಮೇಷನ್. ವೆರಿ ಸೂನ್ ಈ ಪರ್ಸನ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದು, ಮೆಸೇಜ್ ಮಾಡೋದು, ಯಾವುದೋ ಒಂದು ಗ್ರೂಪಲ್ಲಿ ಕನೆಕ್ಟ್ ಆದಾಗ ಅವರ ಬಿಹೇವಿಯರ್, ಅವರ ಪರ್ಸ್ನಾಲಿಟಿ, ಅವರ ಒಂದು ಕ್ಯಾರೆಕ್ಟರ್ನ ನೋಡ್ಬಿಟ್ಟು ನಿಮಗೆ ಇಷ್ಟ ಆಗೋದು, ಇದೆಲ್ಲ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಎಸ್ ದಟ್ಸ್ ದ ಮೆಸೇಜ್. ಗ್ರೂಪ್ 2 ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಮಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್ ಅಲ್ಲಿ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 3, ಯಾರೆಲ್ಲ ಲಾಸ್ಟ್ ಫೈಲಿಗೆ ಬಿಲಾಂಗ್ ಆಗ್ತೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಸೋಲ್ಮೇಟ್ ಬಗ್ಗೆ ನಮಗೆ ಟ್ಯಾರೋ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಆಲ್ರೆಡಿ ಮೀಟ್ ಆಗಿದ್ದೀರಾ ಇಲ್ವಾ? ಮೀಟ್ ಆಗಿಲ್ಲ ಅಂದ್ರೆ ಯಾವಾಗ ಮೀಟ್ ಆಗಬಹುದು? ಸೊ ಎಲ್ಲದನ್ನು ಪಿಕ್ ಮಾಡೋಣ ಮೆಸೇಜಸ್ ಹೋಗೋದಕ್ಕೂ ಮುಂಚೆ. ಗ್ರೂಪ್ 3, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ಬಗ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಗ್ರೂಪ್ 3, there is Empress energy. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ಸೋಲ್ಮೇಟ್ ಅಂತ ಬಂದ್ ಕೂಡ್ಲೆ ನಾನು ಫಸ್ಟ್ 3 ಗ್ರೂಪ್ಸ್ ಅಲ್ಲೂ ನನಗೆ ಯಾವ ತರ ಈ ಒಂದು ಕಾರ್ಡ್ ಅಂದ್ರೆ ಮೀಟ್ ಆಗೇ ಇಲ್ಲ ಅಂತ ನನಗೆ ಕಾರ್ಡೇ ಬರ್ತಾ ಇಲ್ಲ. ಎವ್ರಿ ಕಾರ್ಡ್ ಇಟ್ಸ್ ಅನ್ ಇಂಡಿಕೇಶನ್ ಮೀಟ್ ಆಗಿದ್ದೀರಾ ಅಂತಾನೆ ಬರ್ತಾ ಇದೆ. ಸೊ ನೀವು ಕೂಡ ಗ್ರೂಪ್ 3 ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಆಲ್ರೆಡಿ ಈ ಪರ್ಸನ್ ನೀವು ಮೀಟ್ ಆಗಿದ್ದೀರಾ. ಓಕೆ, ನೆಕ್ಸ್ಟ್ ಕಾರ್ಡ್ ಅಲ್ಲಿ ಫಿಗರ್ ಔಟ್ ಮಾಡೋಣ ನಿಮಗೆ ಈ ಪರ್ಸನ್ ಗೊತ್ತಿದ್ದಾರಾ, ಮಾತಾಡ್ಸಿದ್ದೀರಾ ಇಲ್ವಾ. ಬಟ್ ಈ ಪರ್ಸನ್ ನೇಚರ್ ನಮಗೆ ಇಲ್ಲಿ ಪಾಪ್ಔಟ್ ಆಗ್ತಾ ಇದೆ. ಬಿಕಾಸ್ ಎಂಪ್ರೆಸ್ ಇಸ್ ಒನ್ ಆಫ್ ದಿ ಮೇಜರ್ ಆರ್ಕಾನ, ಬ್ಯೂಟಿಫುಲ್ ಮೇಜರ್ ಆರ್ಕಾನ ಅಂತಾನೆ ಹೇಳ್ಬೋದು. ಆ ಇಮೇಜ್ ನ ನೋಡ್ಬೋದು. ಆ ಎಂಪ್ರೆಸ್ ಜೊತೆ ಬೇಕಾಗಿರೋದು ಎಲ್ಲ ಇದೆ. ಶಿ ಇಸ್ ವೆರಿ ಹ್ಯಾಪಿ, ಶಿ ಇಸ್ ಗಿವಿಂಗ್ ಬರ್ತ್. ಅಂದ್ರೆ ಏನೋ ಒಂದು ಗ್ರೋತ್ ಆಗ್ತಾ ಇದೆ ಈ ಪರ್ಸನ್ ಲೈಫಲ್ಲಿ. ಸೊ ಯಾರು ನಿಮ್ನ ಇಲ್ಲಿವರೆಗೂ ಆಸ್ ಅ ಪಾರ್ಟ್ನರ್ ಅಂತ ನೋಡಿದಾಗ ಯಾರು ನಿಮಗೆ ತುಂಬಾ ಕೇರ್ ಮಾಡಿದ್ದಾರೆ, ಯಾರು ನಿಮಗೆ ಮದರ್ಲಿ ಫೀಲ್ ಕೊಟ್ಟಿದ್ದಾರೆ, ಅಥವಾ ಯಾರು ನಿಮಗೆ ತುಂಬಾ ನರ್ಚರ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಕೇರಿಂಗ್ ನೇಚರ್, ನಿಮಗೇನೋ ಒಂದು ಕಷ್ಟ ಆದಾಗ ತುಂಬಾ ಕೇರ್ ಮಾಡೋದು, ತುಂಬಾ ಲವ್ ಎನರ್ಜಿನ ತೋರಿಸೋದು, ಅಥವಾ ತುಂಬಾ ತಾಯಿ ಪ್ರೀತಿ ಕೊಟ್ಟಿರೋದು ಯಾರು ಇದ್ದಾರೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ದಟ್ ಈಸ್ ದ ಪರ್ಸನ್. ಯಾರು ನಿಮ್ಮ ಲೈಫಲ್ಲಿ ವೆರಿ ವೆಲ್ ಸೆಟಲ್ಡ್, ಬಟ್ ಸ್ಟಿಲ್ ಸೆಟಲ್ಡ್ ಅಂತಂದ್ರೆ ಫಿನಾನ್ಷಿಯಲಿ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಸೆಟಲ್ಡ್ ಆಗಿರ್ತಾರೆ, ಸಕ್ಸಸ್ ಅನ್ನೋದನ್ನ ನೋಡಿರ್ತಾರೆ, ಬಟ್ ಸ್ಟಿಲ್ ಡೌನ್ ಟು ಅರ್ತ್ ಆಗಿರ್ತಾರೆ. ಈ ತರ ಯಾರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದ್ರೆ ಗ್ರೂಪ್ 3 ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ದಟ್ ಈಸ್ ಯೋರ್ ಸೋಲ್ ಮೇಟ್. ಅದೇ ನಿಮ್ಮ ಸೋಲ್ಮೇಟ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅಗೇನ್ ನಮಗಿಲ್ಲಿ ಝೋಡಿಯಾಕ್ ಸೈನ್ಸ್ ಬರ್ತಾ ಇದೆ. ಓಕೆ, ಗ್ರೂಪ್ 3 ಸಾರಿ, ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಲೀಬ್ರಾ, ತುಲಾ ರಾಶಿ ಅಥವಾ ವೃಷಭ ರಾಶಿ, ಥಾರಸ್ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ದು. ತುಂಬಾ ಹ್ಯಾಪಿ ಗೋ ಲಕ್ಕಿ ಪರ್ಸನ್, ಅಂದ್ರೆ ಯಾವಾಗ್ಲೂ ಖುಷಿಯಾಗಿರ್ತಾರೆ, ಯಾವಾಗ್ಲೂ ಯಾರಿಗೂ ಹರ್ಟ್ ಮಾಡಲ್ಲ ಈ ಪರ್ಸನ್. ಯಾವಾಗ್ಲೂ ಒಂದು ಇನ್ನೊಬ್ರಲ್ಲಿ ಪಾಸಿಟಿವಿಟಿನೇ ನೋಡ್ತಾರೆ, ಯಾರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ, ಗಾಸಿಪ್ಸ್ ಮಾಡಲ್ಲ ನೆಗೆಟಿವ್ ಆಗಿ. ಆ ತರ ಒಂದು ಪರ್ಸನ್ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಲುಕ್ ಎಟ್ ದಿಸ್, ದ ಲೋವರ್ ವರ್ಜನ್ ಆಫ್ ಎಂಪ್ರೆಸ್, ಕ್ವೀನ್ ಆಫ್ ಪೆಂಟಕಲ್ಸ್. ಐ ಗೆಸ್ ಈ ಪರ್ಸನ್ ಆಲ್ರೆಡಿ ನಿಮ್ ಲೈಫಲ್ಲಿ ಇದ್ದಾರೆ. ಆಯ್ತಾ, ಈ ಪರ್ಸನ್ ಯಾರು ಅಂತ ಬಂದ್ರೆ ಪ್ರಾಬಬ್ಲಿ ಇದು ನಿಮ್ಮ ಬಾಸ್ ಆಗಿರೋ ಪಾಸಿಬಿಲಿಟೀಸ್ ಇದೆ, ನಿಮ್ಮ ಮ್ಯಾನೇಜರ್ ಆಗಿರೋ ಪಾಸಿಬಿಲಿಟಿ ಇದೆ, ನಿಮ್ಮ TL ಆಗಿರೋ ಪಾಸಿಬಿಲಿಟೀಸ್ ಇದೆ. ಸಮ್ವನ್ ಆಲ್ರೆಡಿ ಒಂದು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಇದ್ದಾರೆ,
ನನಗೇನ್ ಅನ್ಸ್ತಾ ಇದೆ ಅಂದ್ರೆ ತುಂಬಾ ಜನಕ್ಕೆ ಗ್ರೂಪ್ 3 ಕರಿಯರ್ ಥ್ರೂ ಈ ಪರ್ಸನ್ ನೀವು ಮೀಟ್ ಆಗಿರೋ ಪಾಸಿಬಿಲಿಟಿ, ಅಥವಾ ಪೊಸಿಷನ್ ವೈಸ್ ನೋಡಿದ್ರೆ ಇವಾಗ ನಿಮ್ಗಿಂತ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ಈ ಪರ್ಸನ್ ಇರ್ತಾರೆ. ಒನ್ ಆರ್ ದಿ ಅದರ್ ವೇ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಇವರಿಗೆ ಜನರು, ಎಲ್ಲರೂ, ನೀವು ಮಾತ್ರ ಅಂತ ಅಲ್ಲ, ಇನ್ ಜನರಲ್ ಆಗಿ ತುಂಬಾ ಜನರಿಗೆ ಇವ್ರ ಮೇಲೆ ರೆಸ್ಪೆಕ್ಟ್ ಇದೆ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಲೈಫ್ ಅಲ್ಲಿ, ಕರಿಯರ್ ಎಸ್ಪೆಷಲಿ ಕರಿಯರ್ ಅಥವಾ ಫಿನಾನ್ಸ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ಡ್ ಅಂತಾನೆ ನೋಡ್ತಾ ಇದ್ದೀನಿ. ಸಿ ಐ ಡೋಂಟ್ ನೋ ಶುಡ್ ಹ್ಯಾವ್ ಟು ಸೇ ದಿಸ್, ಬಟ್ ತುಂಬಾ ಮೆಚ್ಯೂರ್ಡ್ ಪರ್ಸನ್. ಓಕೆ, ಬಟ್ ಫ್ಯಾಮಿಲಿ ಓರಿಯೆಂಟೆಡ್, ಆಲ್ರೆಡಿ ಫ್ಯಾಮಿಲಿ ಇದೆಯಾ ಅಥವಾ ಆಲ್ರೆಡಿ ಒಂದು ಫ್ಯಾಮಿಲಿದು ಕೇರಿಂಗ್ ಮಾಡ್ತಾ ಇರ್ಬೋದು ಈ ಪರ್ಸನ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಈ ಪರ್ಸನ್ ತಗೊಂತಾ ಇದೆ. ಮೇ ಬಿ ದಟ್ ಇಸ್ ವಾಟ್, ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಈ ಪರ್ಸನ್ ಆಲ್ರೆಡಿ ತಗೊಂಡಿದ್ದಾರೆ. ಐ ಥಿಂಕ್ ನಿಮ್ ಬಗ್ಗೆ ಕೂಡ ಈ ಪರ್ಸನಿಗೆ ಸಾಫ್ಟ್ ಕಾರ್ನರ್ ಇದೆ. ಈವನ್ ದೋ ನೀವು ಅವ್ರಿಗಿಂತ ಸ್ವಲ್ಪ ಕಡಿಮೆ ಪೊಸಿಷನ್ ಅಲ್ಲಿ ಇದ್ರೂ ಈ ಪರ್ಸನಿಗೆ ನಿಮ್ ಬಗ್ಗೆ ರೆಸ್ಪೆಕ್ಟ್ ಇದೆ, ಸಾಫ್ಟ್ ಕಾರ್ನರ್ ಇದೆ ಅಂತಾನೆ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ ಆ ಪೊಟೆನ್ಶಿಯಲ್ ಕೂಡ ನೋಡ್ತಾ ಇದ್ದಾರೆ ಈ ಪರ್ಸನ್. ಅಂಡ್ ಅಗೇನ್ ಈ ಪರ್ಸನ್ ಜೊತೆ ಒಂದು ಪೆಟ್ ಇದೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಅದೇ ಪರ್ಸನ್ ಆಗಿರ್ಬೋದು ಅಂತ. ಲುಕ್ ಎಟ್ ದಿಸ್, ಈ ಒಂದು ಕಾರ್ಡ್ನ ಡೀಪ್ ಆಗಿ ಡಿಟೇಲ್ಡ್ ಆಗಿ ನೋಡಿದ್ರೆ ದೇರ್ ಇಸ್ ಎ ಪೆಟ್ ಹಿಯರ್. ರ್ಯಾಬಿಟ್ ಅನ್ಸುತ್ತೆ, ಬಟ್ ರ್ಯಾಬಿಟ್ ಆಗಿರ್ಬೇಕು ಅಂತ ಇಲ್ಲ. ಆ ಪರ್ಸನ್ ಜೊತೆ ಒಂದು ಪೆಟ್ ಡಾಗ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು. ಸೊ ವಾವ್, ಎಂಪರರ್ ಅಂಡ್ ಎಂಪ್ರೆಸ್, ವಾಟ್ಸ್ ಗೋಯಿಂಗ್ ಆನ್? And Queen of Pentacles. Very ಬ್ಯೂಟಿಫುಲ್ ಎನರ್ಜಿ ಗ್ರೂಪ್ 3. ಫಸ್ಟ್ ಆಫ್ ಆಲ್ ನನಗೆ ಎಂಪರರ್ ಅಂಡ್ ಕೌಂಟರ್ ಪಾರ್ಟ್ ಇಸ್ ಎಂಪ್ರೆಸ್ ಬಂದಿದೆ ಅಂದ್ರೆ ಲೆಟ್ ಮಿ ಟೇಕ್ ದಿಸ್. ಸೊ ಐ ಗೆಸ್ ನೀವು ಅವ್ರಿಗಿಂತ ಸಣ್ಣ ಪೊಸಿಷನ್ ಹಂಗೆಲ್ಲ ಅಲ್ಲ, ಮೇ ಬಿ ನೀವು ಅವ್ರು ಆಲ್ಮೋಸ್ಟ್ ಸಿಮಿಲರ್ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ದಿಸ್ ಇಸ್ ಯುವರ್ ಕೌಂಟರ್ ಪಾರ್ಟ್. ಅಂದ್ರೆ ನಿಮ್ಮ ಪರ್ಸ್ನಾಲಿಟಿ ತರನೇ ಇರುತ್ತೆ ಅವ್ರದ್ದು ಪರ್ಸ್ನಾಲಿಟಿ, ಆಲ್ಮೋಸ್ಟ್ ಸಿಮಿಲರ್ ಪರ್ಸ್ನಾಲಿಟಿ, ಬಟ್ ಒಬ್ರು ಮೇಲ್ ವರ್ಷನ್, ಒಬ್ರು ಫೀಮೇಲ್ ವರ್ಷನ್ ಅಫ್ಕೋರ್ಸ್. ಸೊ ನಿಮಗೆಷ್ಟು ಪವರ್ ಇದೆ, ಈ ಪರ್ಸನ್ಗೂ ಕೂಡ ಅಷ್ಟೇ ಪವರ್ ಇದೆ. ತುಂಬಾ ಕರಿಯರ್ ಲೆವೆಲ್ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ತಾ ಇರೋದು, ತುಂಬಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಹಂಗೆ ಆ ಪರ್ಸನ್ಗೂ ಕೂಡ ಅವರ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇವಾಗ ಹೆಂಗೆ ಗೊತ್ತಾ, ಈವನ್ ದೋ ಅವ್ರಿಗೂ ನಿಮಗೂ ಕನೆಕ್ಷನ್ ಫೀಲ್ ಆಗ್ತಾ ಇರುತ್ತೆ, ಸ್ಪೆಷಲ್ ಫೀಲ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ನೀವು ಅವ್ರ ಜೊತೆ ಎಕ್ಸ್ಟ್ರಾ ಕ್ಲೋಸ್ ಆಗೋದಕ್ಕೆ ಆಗಲ್ಲ ಬಿಕಾಸ್ ಆಫ್ ದ ಬೌಂಡ್ರಿ, ಬಿಕಾಸ್ ಎಂಪರರ್ ಕಮ್ಸ್ ವಿತ್ ಬೌಂಡ್ರಿ. ಮೇ ಬಿ ನೀವೇ ಸ್ವಲ್ಪ ಬೌಂಡ್ರಿ ಹಾಕೊಂಡಿದ್ದೀರಾ, ಅಥವಾ ನೀವೇ ಅವ್ರ ಜೊತೆ ಓವರ್ ಕನೆಕ್ಟ್ ಆಗೋದಕ್ ಹೋಗ್ತಾ ಇಲ್ಲ, ಅಥವಾ ಕನೆಕ್ಟ್ ಆಗೋದಕ್ ಆಗ್ತಾ ಇಲ್ಲ. ಯಾವುದೋ ಒಂದು ರೂಲ್ಸ್ ನಿಮ್ನ ಒಂಥರ ಕಂಟ್ರೋಲ್ಡ್ ಸಿಚುವೇಶನ್ಗೆ ತಂದಿಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಗ್ರೂಪ್ 3 ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಬ್ರು ಫಾಲೋ ಮಾಡ್ಬೇಕಾಗಿ ಬರ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಒಂದೇ ಕಂಪನಿಯಲ್ಲಿ ಇರ್ತೀರಾ, ಬಟ್ ಅವ್ರ ಜೊತೆ ಜಾಸ್ತಿ ಕನೆಕ್ಟ್ ಆಗಕ್ ಆಗ್ತಾ ಇರಲ್ಲ, ಓವರ್ಲಿ ಕನೆಕ್ಟ್ ಆಗಕ್ ಆಗ್ತಾ ಇರಲ್ಲ, ಆ ತರ ಒಂದು ಸಿಚುವೇಶನ್. ಬಟ್ ನೀವಿವಾಗ ಹುಡುಗ ಅಂತ ಅಂದ್ರೆ ನಿಮ್ಮ ಫೀಮೇಲ್ ವರ್ಷನ್ ಆಲ್ಮೋಸ್ಟ್ ನಿಮ್ಮಿಬ್ರದ್ದು ಸಿಮಿಲರ್ ಕ್ವಾಲಿಟೀಸ್ ಇರುತ್ತೆ, ಬಟ್ ನೀವೊಂದ್ ಸ್ವಲ್ಪ ಸ್ಟ್ರಿಕ್ಟ್ ಪರ್ಸನ್, ಆ ಪರ್ಸನ್ ಸ್ವಲ್ಪ ಲೀನಿಯನ್ಸ್. ಐ ಮೀನ್ ಲೈಕ್ ಅ ಮದರ್ ಯಾವುದು ಸ್ಟ್ರಿಕ್ಟ್ ಆಗಲ್ಲ, ಫಾದರ್ ಸ್ಟ್ರಿಕ್ಟ್ ಆಗ್ತಾರಲ್ವಾ ಆ ತರ. ಅಂಡ್ ನೀವ್ ಇನ್ ಕೇಸ್ ಹುಡುಗಿ ಅಂತ ಅಂದ್ರೆ ಎಂಪರರ್, ಆ ಪರ್ಸನ್ ಸ್ವಲ್ಪ ರಿಜಿಡ್ ಪರ್ಸನ್, ಸ್ವಲ್ಪ ಸ್ಟ್ರಿಕ್ಟ್, ಸ್ವಲ್ಪ ಬೌಂಡ್ರೀಸ್ ನ ಮೇಂಟೈನ್ ಮಾಡೋ ಪರ್ಸನ್, ರೂಲ್ಸ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋ ಪರ್ಸನ್, ಓವರ್ಲಿ ಎಮೋಷನಲ್ ಅಲ್ಲ, ಆ ತರ ಅಂತಾನೆ ನೋಡ್ಬೋದು. ಸೊ ಪೆಂಟಕಲ್ಸ್ ಎನರ್ಜಿ ಬಂದಿರೋದ್ರಿಂದ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ನಿಮ್ಮಿಬ್ರಿಗೂ ಆ ಒಂದು ಕಂಫರ್ಟ್ ಝೋನಿಗೆ ಬರೋದಕ್ಕೆ. ಈವನ್ ದೋ ನಿಮಗೆ ಗೊತ್ತಾಗ್ತಾ ಇರುತ್ತೆ ದಿಸ್ ಇಸ್ ದ ಒನ್ ಅಂತ, ಬಟ್ ಆ ಒಂದು ಕಂಫರ್ಟ್ನೆಸ್ ಬರೋದಕ್ಕೆ, ಆ ಒಂದು ಕನ್ಫರ್ಮೇಶನ್ ಫೀಲ್ ಬರೋದಕ್ಕೆ, ಫೈನಲಿ ಓಪನ್ ಅಪ್ ಆಗೋದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಮುಂಚೆನೆ ಹೇಳ್ದಂಗೆ ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ, ನಿಮಗೆ ಗೊತ್ತಿದ್ದಾರೆ ಕೂಡ. ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಹೇಳ್ದೆ ಯಾವ ತರ ಇರ್ಬೋದು ಈ ಪರ್ಸನ್ ಅಂತ. ದಟ್ ಈಸ್ ದ ಒನ್. ಅಂಡ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಆಯ್ತಾ. ನಿಮಗೆ ಹೆಂಗೆ ಅಂದ್ರೆ ಗ್ರೂಪ್ 3 ಈವನ್ ದೋ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಫೀಲ್ ಆಗ್ತಾ ಇರುತ್ತೆ ದಿಸ್ ಇಸ್ ದ ಒನ್ ಅಂತ, ಬಟ್ ಐ ಡೋಂಟ್ ನೋ ಐ ಶುಡ್ ಸೇ ದಿಸ್ ಆರ್ ನಾಟ್, ಬಟ್ ನಿಮ್ಮಿಬ್ರಲ್ಲಿ ಒಬ್ರು
ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಕಮಿಟ್ಮೆಂಟ್ ಅಲ್ಲಿರೋ ಪಾಸಿಬಿಲಿಟೀಸ್ ನೀವೇ ಆಗಿರ್ಬೋದು. ಐ ಡೋಂಟ್ ನೋ, ಐ ಆಮ್ ಗೆಟಿಂಗ್ ದಿಸ್ ಮೆಸೇಜ್ ಆಯ್ತಾ. ಬಟ್ ಪ್ರಾಬ್ಲಿ ಐ ಡೋಂಟ್ ನೋ ಅದು ರಾಂಗ್ ರಿಲೇಶನ್ಶಿಪ್, ಐ ಡೋಂಟ್ ನೋ, ಬಟ್ ಅದ್ರ ಬಗ್ಗೆ ಡೀಪ್ ಆಗಿ ಹೋಗ್ಬೇಕಾಗತ್ತೆ. ಬಟ್ ಇಟ್ಸ್ ಜನರಲ್ ರೀಡಿಂಗ್, ಕೀಪ್ ದಿಸ್ ಇನ್ ಮೈಂಡ್. ಓಕೆ, ಸೊ ಯಾ, ಅಲ್ಲೇನೋ ಒಂದು ಕಾರ್ಮಿಕ್ ಬ್ಯಾಗೇಜ್ ನ ಎಂಡ್ ಮಾಡಾದ್ಮೇಲೆ ನಿಮ್ ಜೊತೆ ಕನೆಕ್ಟ್ ಆಗಕ್ಕಾಗೋದು ಆ ತರ ಒಂದು ಸಿಚುವೇಶನ್ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಬಿಕಾಸ್ 8 of Swords ಅವಾಗ್ಲೇ ಬಂತು. ಐ ಕುಡಂಟ್ ಸೇ ದ ಥಿಂಗ್, ಬಟ್ ಯಾರೋ ಒಬ್ರು ಅಲ್ಲಿ ಕಾನ್ಫಿಡೆಂಟ್ ಆಗಿ ಇಲ್ಲ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಆ ತರ ನನಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಗ್ರೂಪ್ 3, ಇಟ್ ಲುಕ್ಸ್ ಲೈಕ್ ನಿಮ್ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಕ್ಕೆ ಏನಿಲ್ಲ ಅಂದ್ರೆ 1 ವರ್ಷ 2 ವರ್ಷ ಮಿನಿಮಮ್ ಆಗುತ್ತೆ. ಬಿಕಾಸ್ ಪೆಂಟಕಲ್ಸ್ ಎನರ್ಜಿ ಬಂದಿರೋದ್ರಿಂದ ವೆರಿ ಸ್ಲೋ ಎನರ್ಜಿ. ಸೊ ಲೆಟ್ ಅಸ್ ಆಕ್ಸೆಪ್ಟ್ ಇಟ್ ಅಲ್ವಾ. ದಟ್ ಈಸ್ ದ ಮೆಸೇಜ್ ಗ್ರೂಪ್ 3. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ಸೋಲ್ಮೇಟ್ ಬಗ್ಗೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನಿಸ್ತು. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ರೀಡಿಂಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.